ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಸಡನ್ನಾಗಿ ಮಾಡೋವಂಥ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದು ಅಂದ್ಕೊಂಡಿದ್ದೀನಿ. ನೀರು ಹೆಸರು. ಅದಕ್ಕೆ ಬೇಕಾಗಿರೋದು 2 ಈರುಳ್ಳಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿ ತೊಗೊತಾ ಇದ್ದೀನಿ. ಖಾರ ಪುಡಿ ಅಂತೂ ಅಲ್ಲ. ಅದಾದಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಹುಣಸೆಹಣ್ಣು ರಸ. ಒಂದು ಬಾಣಲಿ ಇಲ್ಲ ಕಡಾಯಿಗೆ ನಾನು ಎಣ್ಣೆ ತೊಗೊತಾ ಇದ್ದೀನಿ. ನಿಮಗೆ ಎಷ್ಟು ಎಣ್ಣೆ ಬೇಕಾಗುತ್ತೆ ನೋಡಿ, ಬಟ್ ಎಣ್ಣೆ ಇದಕ್ಕೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಆ ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ನಾನು ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಗೊತ್ತು, ಯಾವುದೇ ರೀತಿ ಒಗ್ಗರಣೆ ಟೈಪ್ ಮಾಡ್ತಾರಂದರೆ ಅಲ್ಲಿ ಸಾಸಿವೆ ಇದ್ದೇ ಇರುತ್ತೆ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಕೆಲವೊಬ್ರು ಕಡಲೆಬೇಳೆ ಹಾಕ್ತಾರೆ, ಬಟ್ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಕಡಲೆಬೇಳೆನ ಇಲ್ಲಿ ಹಾಕಿಲ್ಲ. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು ತೋರಿಸಿನಲ್ಲ ಆಗಲೇ ಏನೇನು ಇಟ್ಕೊಂಡಿದ್ದೆ ನಾನು ಅಂತ. ಸೊ ಒಂದೊಂದೇ ಇದಕ್ಕೆ ಹಾಕ್ತೀನಿ. ಈಗ ಇದರಲ್ಲಿ ಯಾವುದೇ ರೀತಿ ಆರ್ಡರ್ ವೈಸಲ್ಲಿ ಹಾಕಬೇಕು ಅಂತೇನಿಲ್ಲ, ಎಲ್ಲ ಎಣ್ಣೆಲಿ ಕರಿಯೋವಂಥದ್ದೇ. ಹಾಗಾಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಫಸ್ಟ್ ಹಾಕ್ಕೊಬೋದು ಇಲ್ಲಿ. ಬಟ್ ನಾನು ಏನು ಮಾಡ್ತೀನಿ ಅಂದರೆ, ನಾನು ಒಣಮೆಣ್ಸಿನ್ಕಾಯಿನ ಫಸ್ಟ್ ಹಾಕ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ಚೆನ್ನಾಗಿರುತ್ತಲ್ಲ ಫ್ಲೇವರ್ ಹಾಕಿದ ತಕ್ಷಣ. ಸೊ ಎಣ್ಣೆ ಇನ್ನೂ ಸ್ವಲ್ಪ ಕಾಯಬೇಕಾಗಿತ್ತು. ಇಲ್ಲಿ ವಿಡಿಯೋ ಮಾಡ್ತಿದ್ರು ಒಬ್ಬರು, ಅವ್ರಿಗೆ ಎಣ್ಣೆ ಎಗರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಕಾಯ್ದಿದ ತಕ್ಷಣ ಹಾಕ್ಬಿಟ್ಟೆ. ನಾನು ಒಣಮೆಣ್ಸಿನ್ಕಾಯಿ ಆದಮೇಲೆ ಕರಿಬೇವು, ಬೆಳ್ಳುಳ್ಳಿ ಮತ್ತು ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊತೀನಿ. ಅಂದರೆ ಸೌಟ್ ಆಡಿಸ್ಕೊತೀನಿ ಫುಲ್ಲು. ನಿಮ್ಗೆ ಗೊತ್ತಿರುತ್ತೆ ಒಗ್ಗರಣೆ ಮಾಡೋದು ಹೇಗಿರುತ್ತೆ, ಹಾಗೆ ಇದು ಕೂಡ ಮಾಡ್ಕೊಬೇಕು. ಇದೇನೆಂದರೆ ನಿಮಗೆ ನೀಟಾಗಿ ಇದನ್ನು ಎಣ್ಣೆಲಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದ್ರಿಂದ ಇದು ತುಂಬ ದಿನ ಬರುತ್ತೆ. ಲೈಕ್ 2-3 ಡೇಸ್ ಇರುತ್ತೆ. ಸ್ವಲ್ಪ ನಾನು ಒಗ್ಗರಣೆ ಥರ ಮಾಡ್ಕೊಂಡಾಗೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಈರುಳ್ಳಿ ಸ್ವಲ್ಪ ಬೇಗ ರೋಸ್ಟೆಡ್ ಆಗುತ್ತೆ ಅಂತ. ಅಂದರೆ ಜಾಸ್ತಿ ಹಾಕೊಂಡಲ್ಲ, ಸ್ವಲ್ಪ ಹಾಕೊತಾ ಇದ್ದೀನಿ ಅಷ್ಟೇ. ಇದನ್ನು ನೀವು ಚಪಾತಿ, ಮುದ್ದೆ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದನ್ನು ನೀವು ಬಿಸಿ ಅನ್ನ ಜೊತೆ ಮಾತ್ರ ಮಾಡಿಸ್ತಾ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಇದೆಲ್ಲ ಸ್ವಲ್ಪ ಫ್ರೈ ಆಯಿತು ಅಂತ ಅಂದಾದಮೇಲೆ ನಾವು ಸಾಂಬಾರು ಪುಡಿ ಹಾಕ್ಕೊಬೇಕು. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಸಾಂಬಾರು ಪುಡಿನ ಯಾವುದೇ ರೀತಿ ನಾವು ರೋಸ್ಟ್ ಮಾಡೋಂಗಿಲ್ಲ, ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೆ. ತುಂಬ ರೋಸ್ಟೆಡ್ ಥರ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಸೊ ಎಲ್ಲ ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಆಗುತ್ತಲ್ಲ, ಅದಾದಮೇಲೆ ನಾವು ಏನು ಹುಣಸೆಹಣ್ಣು ಹುಳಿ ನೀರಲ್ಲಿ ಇಟ್ಟಿದ್ವಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕೊಂಬಿಡಬೇಕು. ಇದನ್ನು ತುಂಬ ಏನು ಫ್ರೈ ಮಾಡೋಕ್ಕೆ ಹೋಗ್ಬಿಡಿ. ಹುಣಸೆಹಣ್ಣು ಹುಳಿ ಬಿಟ್ಟು ಮಿಕ್ಸ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ, ನೀರು ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ ನಿಮಗೆ ಸಾಂಬಾರು ಟೈಪ್ ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ, ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ತುಂಬ ಕಮ್ಮಿ ಹಾಕಿ, ಎರಡೂ ಬೇಡ ಮೀಡಿಯಮ್ ಬೇಕು ಅಂದರೆ ನೀವು ಅದು ಕ್ವಾಂಟಿಟಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಜಸ್ಟ್ ಇನ್ನೂ ವಾಟರ್ ಆ್ಯಡ್ ಮಾಡಿಲ್ಲ, ಜಸ್ಟ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ವಾಟರ್ ಆ್ಯಡ್ ಮಾಡೋದು ನಾನು ಕ್ಲಿಪ್ ತೊಗೊಂಡಿಲ್ಲ, ಹಾಗಾಗಿ ಅದು ಸ್ಕಿಪ್ ಆಗಿದೆ. ಇದು ಫುಲ್ ಮಿಕ್ಸ್ ಆದಮೇಲೆ ನಾನು ಕುದಿಯೋಕ್ಕೆ ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಮಿಡಲಲ್ಲಿ ನಾನು ಟೇಸ್ಟ್ ನೋಡ್ತೀನಿ, ಹಾಗಾಗಿ ಸ್ವಲ್ಪ ಹಾಕ್ಕೊತೀನಿ. ಜಾಸ್ತಿ ಉಪ್ಪಾದರೆ ತಿನ್ನೋಕ್ಕಂತೂ ಆಗಲ್ಲ. ಇದು ಕುದಿಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಎಣ್ಣೆ ಬಿಡ್ತಾ ಇರುತ್ತೆ. ಹಾಗಂತ ನೀವು ಆಫ್ ಮಾಡ್ಕೊತ ಹೋಗಬೇಡಿ. ಸ್ವಲ್ಪ ಜಾಸ್ತಿ ಕುದಿಸಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು 3 ದಿನ ಬರುತ್ತೆ. ಅದು ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ, ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇಟ್ಕೊಬೋದು. ಮತ್ತು ಸ್ವಲ್ಪ ಬಿಸಿ ಮಾಡ್ತಾ ಇರಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ತೋರಿಸ್ತಾ ಇದ್ದೀನಿ, ಕುದೀತಾ ಇದೆ. ನೋಡೋಕೆ ನಿಮಗೆ ಟೊಮೆಟೊ ಗೊಜ್ಜು ಥರ ಕಾಣಿಸುತ್ತೆ, ಬಟ್ ಟೇಸ್ಟ್ ಮಾತ್ರ ಆಗಿರಲ್ಲ. ಯಾಕಂದರೆ ಮೇನ್ ನಾವಿಲ್ಲಿ ಯೂಸ್ ಮಾಡಿದ್ದು ಹುಣಸೆಹಣ್ಣು ಹುಳಿ. ಸೊ ಟೇಸ್ಟ್ ಡಿಫ್ರೆಂಟೇ ಬರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಕುದ್ದಿದೆ, ನೀವು ನೋಡ್ಬೋದು. ನಾನು ನೀರು ಹಾಕಿದ್ದು ಕ್ವಾಂಟಿಟಿ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ ಅಂತ. ಬೇಕಾದ್ರೆ ಇನ್ನೂ ಇದನ್ನು ಕುದಿಸ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಗ್ರೇವಿ ಥರ ಬರುತ್ತೆ. ನನಗೆ ಇಷ್ಟು ಸಾಕು ಅಂತ ಅನಿಸ್ತು, ಹಾಗಾಗಿ ನಾನು ಇದನ್ನು ಆಫ್ ಮಾಡ್ಕೊಂಬಿಡ್ತೀನಿ. ಇದು ಆಫ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ಥರ ಕಾಣಿಸ್ತಾ ಇದೆ. ಏನಂದರೆ ನಾನು ಇದು ಮಾಡ್ಕೊಂಡಿದ್ದು ಮಧ್ಯಾಹ್ನ ಟೈಮಲ್ಲಿ. ಇದನ್ನ ನೀವು ನೈಟು ಕೂಡ ಚಪಾತಿ ಮಾಡ್ಕೊಂಡು ತಿನ್ಬೋದು. ಮಧ್ಯಾಹ್ನ ಅನ್ನದ ಜೊತೆ ತಿನ್ನೋಕೆ ಮಾತ್ರ ಸಖತ್ತಾಗಿತ್ತು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೇನು ಗೊತ್ತಾ, ಬಿಸಿ ಅನ್ನ ಇರಬೇಕು, ಮತ್ತು ಇದು ಬಿಸಿಯಾಗಿದ್ದರೆ ತಿನ್ನೋಕೆ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಮನೇಲಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಹುಡುಗರು ಕೂಡ ಆರಾಮಾಗಿ ಮಾಡ್ಬೋದು, ಇದು ಯಾವುದೇ ರೀತಿ ಕಷ್ಟ ಅಂತೂ ಇಲ್ಲ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಹೇಳಿದ್ನಲ್ಲ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಇದನ್ನು ನಾನು ಶಿರೀಷಿಂಗೆ ತಿನ್ನಿಸ್ತೀನಿ, ಅವ್ರ ರಿಯಾಕ್ಷನ್ ನೀವು ನೋಡ್ಬೋದು ಇಲ್ಲಿ. ಶಿರೀಷ ಆ ಮಾಡೋ, ಹೆಂಗಿದೆ?
ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ರೀತಿ ವಿಡಿಯೋ ಪೋಸ್ಟ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಕೊನೆವರೆಗೂ ವಿಡಿಯೋ ನೋಡಿರೋರಿಗೆಲ್ಲ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.